ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕೃಪಾಸ್ ದಿನಚರಿ. ಬೆಳಿಗ್ಗೆನೇ ಒಂದು ಲೋಟ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಅಜ್ವಾನ ಹಾಕಿ ಖಾಲಿ ಹೊಟ್ಟೆಲಿ ಕುಡಿದ್ರೆ ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅದೊಂದು ಸ್ವಲ್ಪ ಸಾಲ್ವ್ ಆಗುತ್ತೆ. ಆಮೇಲೆ ನನ್ನ ಮಗನಿಗೆ ಇವತ್ತು ಎಕ್ಸಾಮ್ ಇತ್ತು, ಅದಕ್ಕೋಸ್ಕರ ಬೇಗ ಟಿಫನ್ ಮಾಡಿ ಅವನನ್ನು ಸ್ಕೂಲಿಗೆ ಕಳಿಸಿ ಅವನು ಹೋದ್ಮೇಲೆ ಒಳಗಡೆ ಬಂದು ನೋಡಿದ್ರೆ ಸ್ವಲ್ಪ ಬುಕ್ಸ್ ಎಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದ. ಅದನ್ನೆಲ್ಲ ಸ್ವಲ್ಪ ಎತ್ತಿಟ್ಟು ಮನೆ ಕೆಲಸ ಇತ್ತು, ಮನೆ ಕೆಲಸ ಎಲ್ಲ ಮುಗಿಸಿ ಗಿಡಗಳಾಗ್ತಿತ್ತು ಪಾಟಲ್ಲಿ. ಒಂದು ಪಾಟ್ ಖಾಲಿಯಾಗಿತ್ತು. ಲಾಸ್ಟ್ ಟೈಮ್ ಮೆಂತ್ಯ ಕಾಳು ಹಾಕಿದ್ದೆ, ಚೆನ್ನಾಗಿ ಬಂದಿತ್ತು ಮೆಂತ್ಯ ಸೊಪ್ಪು. ಈ ಸಲ ಕೊತ್ತಂಬರಿ ಕಾಳು ಹಾಕೋಣ ಅಂತ ಅಂದ್ಬಿಟ್ಟು ಪಾಟೆಲ್ಲ ರೆಡಿ ಮಾಡ್ತಾಯಿದ್ದೆ. ನಮ್ಮೂರ ಕಡೆ ಹೊಲಕ್ಕೆ ಬಿತ್ತನೆ ಮಾಡಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ಬುಧವಾರ ಭೂಮಿಗೆ ಬಿತ್ತನೆ ಮಾಡಿದ್ರೆ ಒಳ್ಳೆ ಫಲ ಕೊಡುತ್ತೆ ಅಂತ ಅಂದ್ಬಿಟ್ಟು. ನಿಮ್ಮ ಕಡೆನೂ ಈ ಥರ ಏನಾದರೂ ಇದೆಯಾ ಕಮೆಂಟಲ್ಲಿ ತಿಳಿಸಿ. ಫೈನಲಿ ಮಣ್ಣೆಲ್ಲ ರೆಡಿ ಮಾಡಿ ಕೊತ್ತಂಬರಿ ಕಾಳೆಲ್ಲ ಹಾಕಿ ಸ್ವಲ್ಪ ಮಣ್ಣೆಲ್ಲ ಹಾಕಬೇಕು. ಇದು ಮೊಳಕೆ ಬರೋಷ್ಟರಲ್ಲಿ 1 ವೀಕ್ ಆಗುತ್ತೆ. ಈ ಥರ ಏನಾದರೂ ಮಾಡಬೇಕಾದ್ರೆ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಆಲ್ರೆಡಿ ಮಧ್ಯಾಹ್ನ ಆಗಿತ್ತು, ಇನ್ನು ಸ್ಕೂಲಿಂದ ನನ್ನ ಮಗ ಬರ್ತಾನೆ. ಮಧ್ಯಾಹ್ನ ಲಂಚ್ಗೆ ಚಿಕನ್ ಸುಕ್ಕ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ. ಚಿಕನ್ ಸುಕ್ಕ ಜೊತೆ ಚಪಾತಿ, ಅನ್ನ ಏನೇ ಮಾಡಿದ್ರೂ ಚೆನ್ನಾಗಿರುತ್ತೆ. ಚಿಕನ್ ಸುಕ್ಕ ಮಾಡೋದು ತುಂಬ ಈಸಿ. ಅದು ಫುಲ್ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಇವಾಗ ಸಿಂಪಲ್ಲಾಗಿ ತೋರಿಸಿದ್ದೀನಿ. ಈ ಥರ ಚಿಕನ್ ಸುಕ್ಕ ಮಾಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಇದನ್ನು ನೀರು ದೋಸೆ ಜೊತೆ ಟೇಸ್ಟ್ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಯಾರೆಲ್ಲ ಚಿಕನ್ ಇಷ್ಟಪಡ್ತಾರೆ ಅವರಿಗೆಲ್ಲ ತುಂಬ ಇಷ್ಟ ಆಗುವಂಥ ರೆಸಿಪಿ. ಫೈನಲಿ ಲೆಡ್ ಮುಚ್ಚಿದ್ರೆ ಚಿಕನ್ ಸುಕ್ಕ ರೆಡಿ ಆಯಿತು. ನನ್ನ ಮಗನೂ ಸ್ಕೂಲಿಂದ ಬಂದ. ಚಿಕನ್ ಸುಕ್ಕ ಚಪಾತಿ ರೆಡಿ. ಇವತ್ತಿನ ದಿನ ಈ ಥರ ಇತ್ತು. ನಿಮ್ಮ ದಿನವೂ ಚೆನ್ನಾಗಿತ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಸರ್ವಂ ಶಿವಮಯಂ.